ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಈ ಎರಡನೇ ಭಾಗದಲ್ಲಿ ಮಣ್ಣಿಲ್ಲದ ಕೃಷಿ ಈ ವಿಷಯದ ಬಗ್ಗೆ ಮಾತನಾಡೋಣ. ನಾವು ಇಲ್ಲಿ ಒಂದು ಮಾತು ಇರುವುದರಿಂದ ಈ ಶೀರ್ಷಿಕೆ ಇಡಲಾಗಿದೆ. ಮಣ್ಣಿಲ್ಲದ ಬೇಸಾಯ, ಕತ್ತಿಯಿಲ್ಲದ ಯುದ್ಧ ಮಾಡಿದಂತೆ. ಮಣ್ಣಿಲ್ಲದ ಕೃಷಿ, ನೀವು ಕತ್ತಿಯಿಲ್ಲದೆ ಯುದ್ಧವನ್ನು ಮಾಡಲಾಗುವುದಿಲ್ಲ. ಅದೇ ರೀತಿಯಲ್ಲಿ ಮಣ್ಣು ಇಲ್ಲದೆ ಕೃಷಿ ಮಾಡುತ್ತಿದ್ದೇವೆ. ಅದಕ್ಕಾಗಿಯೇ ಈ ಎರಡನೇ ಭಾಗದಲ್ಲಿ ನಾವು ಈಗ ಮಣ್ಣಿಲ್ಲದ ಕೃಷಿ ಶೀರ್ಷಿಕೆಯ ಬಗ್ಗೆ ಮಾತನಾಡುತ್ತೇವೆ. ನಾನು ಇದನ್ನು ಏಕೆ ಹೇಳುತ್ತಿದ್ದೇನೆ? ಎಲ್ಲ ರೈತ ಬಂಧುಗಳೇ ಮಣ್ಣಿಲ್ಲದ ಬೇಸಾಯ ಮಾಡುತ್ತಾರೆ. ಅದು ಸಸ್ಯದ ಜೀವ, ಇದು ಸಸ್ಯದ ಹೃದಯವಾಗಿದೆ. ಇದು ಎಷ್ಟರ ಮಟ್ಟಿಗೆ ನಿಜ? ನಾನು ಇದನ್ನು ವಿವರಿಸುತ್ತೇನೆ. ಕೃಷಿ ಮಾಡುವಾಗ ಪ್ರತಿ ಬಾರಿ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತೇವೆ. 30 ವರ್ಷಗಳ ಹಿಂದೆ ನಿಮ್ಮ ತಂದೆ ತಾಯಿ ಕೃಷಿ ಮಾಡುತ್ತಿದ್ದಾಗ ನೀವು ನೋಡಿರಬೇಕು. ಅದರ ನಂತರ ನಿಮ್ಮ ಅನುಭವಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ವಿಶೇಷವಾಗಿ ನೀವು ಕಳೆದ 15 ವರ್ಷಗಳಿಂದ ಕೃಷಿಯನ್ನು ಪ್ರಾರಂಭಿಸಿದಾಗ ಈ ಅನುಭವಗಳು ಮತ್ತು ಅವುಗಳಲ್ಲಿ ಕಂಡುಬರುವ ಬದಲಾವಣೆಗಳು ನಾನು ನಿಮಗೆ ಹೇಳುತ್ತೇನೆ. ನಮ್ಮ ಕೃಷಿಯಲ್ಲಿ ಪರಿಣಾಮಗಳು ಹೇಗೆ ಗೋಚರಿಸುತ್ತವೆ ಎಂಬುದರ ಕುರಿತು ನಾವು ತಿಳಿಯುತ್ತೇವೆ. ಮುಖ್ಯವಾಗಿ 30 ವರ್ಷಗಳ ಹಿಂದೆ ನಾವು ಉಳುಮೆ ಮಾಡುವಾಗ ಉಳುಮೆಯ ಎರಡೂ ಬದಿಯಲ್ಲಿ ಭೂಮಿಯನ್ನು ಬಿಡುತ್ತಿದ್ದೆವು. ಅಂದರೆ ಈ ಕಡೆ ಒಂದು ಹೆಜ್ಜೆ, ಆ ಬದಿಯಲ್ಲಿ ಒಂದು ಹೆಜ್ಜೆ. ಅಂದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನು ಬಿಟ್ಟುಕೊಡುತ್ತಿದ್ದೆವು. ಆದರೆ ಈಗ ಉಳುಮೆ ಮಾಡುವಾಗ ನೇಗಿಲು ಇರುವಷ್ಟು ಭೂಮಿಯನ್ನು ಬಿಡುತ್ತಿದ್ದೇವೆ. ಈ ವ್ಯತ್ಯಾಸವನ್ನು ನೋಡಿ. ಅಷ್ಟೇ ಅಲ್ಲ, ಈ ಹಿಂದೆ ಉತ್ತಮ ಮಳೆಯಾಗುತ್ತಿದ್ದರಿಂದ ಸುಮಾರು 25-30 ದಿನಗಳ ಕಾಲ ಮಳೆ ಬೇಕಾಗಿರಲಿಲ್ಲ 30 ವರ್ಷಗಳ ಹಿಂದೆ. ಆದರೆ ಈಗ 4-5 ದಿನ ಉತ್ತಮ ಮಳೆಯಾದರೂ ಮಳೆ ನಿಂತ 10 ದಿನಗಳ ನಂತರ ಗಿಡಗಳು ಒಣಗಲು ಪ್ರಾರಂಭಿಸುತ್ತವೆ. ಇದನ್ನು ನಾವು ನೋಡಬೇಕು. ಮತ್ತು ಇನ್ನೊಂದು ವಿಷಯ, 30 ವರ್ಷಗಳ ಹಿಂದೆ ನೀವು ಹತ್ತಿ ಬೀಜದ ಗಿಡವನ್ನು ಅಥವಾ ಹುರಳಿ ಗಿಡವನ್ನು ಅದರ ಬೇರುಗಳಿಂದ ಎಳೆದರೆ ಅದು ದೊಡ್ಡ ಸಮಸ್ಯೆಯಾಗಿತ್ತು. ನೀವು ಬಲದಿಂದ ಸಸ್ಯಗಳನ್ನು ಬೇರುಗಳಿಂದ ಎಳೆದರೆ ವ್ಯಾಪಕವಾದ ಬೇರಿನ ವ್ಯವಸ್ಥೆಯು ಮಣ್ಣಿನೊಂದಿಗೆ ಬರುತ್ತದೆ. ಆದರೆ ಈಗ ಗಿಡವನ್ನು ಒಂದೇ ಕೈಯಿಂದ ಕಿತ್ತು ತಲೆಕೆಳಗಾಗಿ ಎಸೆಯಬಹುದು. ಮೆಣಸಿನ ಗಿಡಗಳನ್ನು ಸಹ ಸುಲಭವಾಗಿ ಕಿತ್ತು ಹಾಕಬಹುದು. ಇದರರ್ಥ ಮೂಲ ವ್ಯವಸ್ಥೆಯು ಸಂಕುಚಿತಗೊಂಡಿದೆ, ವಿಸ್ತರಣೆ ಕಡಿಮೆಯಾಗಿದೆ. ಸಸ್ಯಗಳನ್ನು ಬಹಳ ಸುಲಭವಾಗಿ ತೆಗೆಯಬಹುದು. ಈ ವ್ಯತ್ಯಾಸವನ್ನು ಗಮನಿಸಿ. ಇಷ್ಟೇ ಅಲ್ಲ, 30 ವರ್ಷಗಳ ಹಿಂದೆ ನಿಮ್ಮ ನೆಲದಲ್ಲಿ ನೀವು ನಡೆಯಲು ಪ್ರಾರಂಭಿಸಿದಾಗ ನಿಮ್ಮ ಪಾದಗಳಿಗೆ ಹೊಂದಿದ್ದ ಸ್ಪರ್ಶ ಈಗ ನೀವು ಗದ್ದೆಯಲ್ಲಿ ನಡೆದಾಡುವಾಗ ನೆಲದ ಮೇಲೆ ನಿಮ್ಮ ಪಾದಗಳ ಸ್ಪರ್ಶವು ವಿಭಿನ್ನವಾಗಿದೆ. ವ್ಯತ್ಯಾಸವನ್ನು ಅನುಭವಿಸಿ. 30 ವರ್ಷಗಳ ಹಿಂದೆ ನಾವು ನಮ್ಮ ಹೊಲಗಳಲ್ಲಿ ನಡೆದಾಗ ನಮ್ಮ ಕಾಲುಗಳು ಕೆಸರಿನಂತಿದ್ದವು. ಆದರೆ ಈಗ ಚಪ್ಪಲಿ ಇಲ್ಲದೆ ನೆಲದ ಮೇಲೆ ನಡೆದರೆ ಉಂಡೆಗಳ ಮೇಲೆ ನಡೆದಂತೆ ಭಾಸವಾಗುತ್ತದೆ. ತುಂಬಾ ವ್ಯತ್ಯಾಸ. ನಾವು ಮಣ್ಣನ್ನು ಕಳೆದುಕೊಂಡಿದ್ದೇವೆ. ಏಕೆ ಈ 30 ವರ್ಷಗಳಲ್ಲಿ ಇಷ್ಟೊಂದು ಬದಲಾವಣೆ? ಏಕೆ ಭೂಮಿಯಲ್ಲಿ ಏಕೆ ಇಷ್ಟೊಂದು ಬದಲಾವಣೆಯಾಗಿದೆ? ಬದಲಾವಣೆಗೆ ಕಾರಣಗಳು ಏಕೆ? ನಾವು ಅದರ ಬಗ್ಗೆ ಮಾತನಾಡುತ್ತೇವೆ. ನೆಲದಲ್ಲಿ ಈ ಬದಲಾವಣೆಗೆ ಕಾರಣ ಯಾರು? ಹಾಗೆಂದು ಭೂಮಿ ಬದಲಾಗಲಿಲ್ಲ. ಭೂಮಿಯನ್ನು ಸೃಷ್ಟಿಸಿದ ದೇವರು ಅದನ್ನು ಬದಲಾಯಿಸದಿದ್ದರೆ ಅದನ್ನು ಯಾರು ಮಾಡಿದರು? ಖಂಡಿತ ನೀವು ಮಾಡಿದ್ದೀರಿ. ಈ ಕೃಷಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ಅದನ್ನು ಆಧುನೀಕರಿಸುವ ಮೂಲಕ ಮಣ್ಣನ್ನು ತ್ಯಜಿಸಿ ವ್ಯವಸಾಯ ಮಾಡಿದ ರೀತಿಯಿಂದ ನಮ್ಮ ನೆಲದ ಸ್ವರೂಪವೇ ಸಂಪೂರ್ಣ ಬದಲಾಗಿದೆ. ನಿಮ್ಮ ಕೃಷಿ ಭೂಮಿಯ ಸ್ವರೂಪದಲ್ಲಿನ ಬದಲಾವಣೆಯಿಂದಾಗಿ
ನೀವು ಅನೇಕ ರೀತಿಯ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಗಳು, ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಬಳಸುತ್ತಿದ್ದೀರಿ. ಈಗ ಏನೇ ಬಳಸಿದರೂ ಪ್ರಯೋಜನವಾಗುವುದಿಲ್ಲ. ನೀವು ಒಬ್ಬೊಬ್ಬರಾಗಿ ಡೀಲರ್ ಜೊತೆ ಜಗಳ ಮಾಡುತ್ತೇವೆ, ಕಂಪನಿಯವರೊಂದಿಗೆ ಜಗಳ ಮಾಡುತ್ತೇವೆ, ನಿಮ್ಮ ಕೀಟನಾಶಕ ಬಳಸಿದ್ದೇವೆ, ಏನಾದರೂ ಬಳಸಿದರೆ ಫಲಿತಾಂಶ ಬರುವುದಿಲ್ಲ, ಎಷ್ಟೇ ಗೊಬ್ಬರ ಬಳಸಿದರೂ ಪ್ರಯೋಜನವಾಗಿಲ್ಲ. ರಸಗೊಬ್ಬರ, ಕೀಟನಾಶಕ ಅಥವಾ ಇತರ ಕೀಟನಾಶಕಗಳ ಕೊರತೆ ಇಲ್ಲ. ಮುಖ್ಯವಾಗಿ ಕೊರತೆಯು ಭೂಗತವಾಗಿದೆ. ನೆಲದ ತೀವ್ರ ಕೊರತೆಯಿಂದಾಗಿ ಎಷ್ಟೇ ಬಂಡವಾಳ ಹಾಕಿದರೂ, ಬೆಲೆ ಬಾಳುವ ಗೊಬ್ಬರ, ರಾಸಾಯನಿಕ ಕೀಟನಾಶಕ ಬಳಸಿದರೂ ಪರವಾಗಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನಿಮಗೆ ಪ್ರಯೋಜನವಾಗುವುದಿಲ್ಲ. ಕಾರಣ, ಕೃಷಿಯ ಮೂಲ ಆಧಾರವೆಂದರೆ ಭೂಮಿಯಲ್ಲಿನ ಪ್ರಮುಖ ಬದಲಾವಣೆಗಳು. ಆ ಬದಲಾವಣೆಗಳಿಗೆ ನಾವು ಪ್ರಾಮುಖ್ಯತೆ ನೀಡದ ಕಾರಣ ನಾವು ಅನಾವಶ್ಯಕವಾಗಿ ಹೂಡಿಕೆ ಮಾಡಿದರೂ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಈ ಬದಲಾವಣೆಗಳು ಹೇಗೆ ಮತ್ತು ಏಕೆ ಸಾಧ್ಯವಾಯಿತು ಎಂದು ನಮಗೆ ತಿಳಿಯುತ್ತದೆ. 30 ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಪ್ರತಿ ಮನೆಯಲ್ಲಿ ಕನಿಷ್ಠ 5ರಿಂದ 10 ಹಸುಗಳು, ಎಮ್ಮೆಗಳು ಅಥವಾ ಇತರ ಯಾವುದೇ ಪ್ರಾಣಿಗಳಿದ್ದವು. ಆದರೆ ಈಗ ಹಾಗಲ್ಲ. ಈ ಎಮ್ಮೆಗಳು, ಆಡುಗಳು ಮತ್ತು ಹಸುಗಳ ಅಸ್ತಿತ್ವದಿಂದಾಗಿ ರೈತರು ಪ್ರತಿ ವರ್ಷ ಪಶು ಆಹಾರವನ್ನು ಬಳಸುತ್ತಿದ್ದರು. ಜಾನುವಾರು ಸಂಪತ್ತು ಕಡಿಮೆಯಾದಂತೆ ಸಂಪೂರ್ಣವಾಗಿ ಮುಗಿದಿದೆ. ಈಗ ಹಳ್ಳಿಯ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ. ಗ್ರಾಮಕ್ಕೆ ಪ್ಯಾಕೆಟ್ ಹಾಲು ಕೂಡ ಆಗಮಿಸುತ್ತಿದೆ. ಹಳ್ಳಿಯಿಂದ ನಗರಕ್ಕೆ ಪ್ಯಾಕೆಟ್ಗಳಲ್ಲಿ ಹಾಲನ್ನು ಕಳುಹಿಸುತ್ತಿದ್ದ ಕಾಲವಿತ್ತು. ಆದರೆ ಈಗ ಅನೇಕ ಹಳ್ಳಿಗಳಲ್ಲಿ ಅನೇಕ ಜನರು ಪ್ಯಾಕೆಟ್ ಹಾಲಿನ ಮೇಲೆ ಅವಲಂಬಿತರಾಗಿದ್ದಾರೆ. ಅಂದರೆ ಎಮ್ಮೆ, ಹಸು, ಮೇಕೆ ಮನೆಯಲ್ಲಿ ಏನೂ ಇಲ್ಲ, ಕೋಳಿಯೂ ಇಲ್ಲ. ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು ಮತ್ತು ಅಚ್ಚುಕಟ್ಟಾಗಿರಬೇಕು. ಹಾಗಾಗಿ ಪರಿಸ್ಥಿತಿ ಹೀಗಾಗಿದೆ. ಪಶುಗೊಬ್ಬರ ಅಥವಾ ಕೋಳಿ ಗೊಬ್ಬರ ಇವೆಲ್ಲವೂ ಕಡಿಮೆಯಾಗಿ ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬಿತರಾಗಿದ್ದೇವೆ. ದಯವಿಟ್ಟು ಒಂದು ವಿಷಯವನ್ನು ಗಮನಿಸಿ. ಸಾವಯವ ಗೊಬ್ಬರದ ತೂಕ ಎಷ್ಟು, ರಾಸಾಯನಿಕ ಗೊಬ್ಬರದ ತೂಕ ಎಷ್ಟು? ಸಾವಯವ ಗೊಬ್ಬರಗಳನ್ನು ನಿರಂತರವಾಗಿ ಬಳಸುವುದರ ಮೂಲಕ ಎಚ್ಚರಿಕೆಯಿಂದ ನೋಡಿ. ನಮ್ಮ ಭೂಮಿ ಪ್ರತಿ ಬಾರಿಯೂ ಹಗುರವಾಗಿ ಮತ್ತು ಧಾನ್ಯವಾಗಿ ಕಾಣುತ್ತದೆ. ಆದರೆ 30 ವರ್ಷಗಳಿಂದ ರಾಸಾಯನಿಕ ಗೊಬ್ಬರ ಬಳಸಿ ಕೃಷಿಯಿಂದ ದೂರ ಉಳಿದಿದ್ದೇವೆ. ಅಲ್ಲಿಂದ ಇಲ್ಲಿಯವರೆಗೆ ಹೇಗೋ ಪ್ರತಿಯೊಂದು ಗದ್ದೆಯಲ್ಲಿನ ಚೀಲಗಳಿಗೆ ಅನುಗುಣವಾಗಿ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಹೆಚ್ಚಿಸಲಾಯಿತು. ಪ್ರಮಾಣವನ್ನು ಮತ್ತೆ ಹೆಚ್ಚಿಸಲಾಗಿದೆ. ಪ್ರದೇಶವು ಒಂದೇ ಆಗಿರುತ್ತದೆ. ಆದರೆ ಮುಂದಿನ ವರ್ಷ ಮತ್ತು ವರ್ಷಗಳಲ್ಲಿ ಪ್ರಮಾಣವು ಹೆಚ್ಚುತ್ತಲೇ ಇತ್ತು. ನಾವೇಕೆ ಹೀಗೆ ಮಾಡುತ್ತಿದ್ದೇವೆ? ಸಸ್ಯಕ್ಕೆ ಅಗತ್ಯವಿರುವಷ್ಟು ಮಾತ್ರ ಆಹಾರವನ್ನು ನೀಡಬೇಕು. ಆದರೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಹೆಚ್ಚು ಉತ್ಪಾದನೆಯಾಗುತ್ತದೆ. ಭೂಮಿ ಮೇಲೆ ಹೊರೆ ಹೆಚ್ಚಿದೆ. ಸಾವಯವ ಗೊಬ್ಬರಗಳ ಬಳಕೆಯನ್ನು ಸಂಪೂರ್ಣವಾಗಿ ಕೈಬಿಡಲಾಗಿದೆ. ಸಾವಯವ ಗೊಬ್ಬರ ಎಂದರೆ ಪಶುಗೊಬ್ಬರ. ಆದರೆ ನಮ್ಮ ಹಳ್ಳಿಯಲ್ಲಿ ಪ್ರಾಣಿಗಳು ಎಲ್ಲಿವೆ? ಸುಮಾರು 90% ಹಳ್ಳಿಯ ಮನೆಗಳಲ್ಲಿ ಯಾವುದೇ ಪ್ರಾಣಿಗಳಿಲ್ಲ. ಇದರಿಂದಾಗಿ ಪ್ರತಿ ವರ್ಷ ರಾಸಾಯನಿಕ ಗೊಬ್ಬರವನ್ನು ಮಾತ್ರ ಆಧರಿಸಿ ಭೂಮಿಯ ಕೇಂದ್ರೀಕರಣ ಹೆಚ್ಚಾಗಿದೆ. ಈ ಪದದ ಅರ್ಥವನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ಏಕಾಗ್ರತೆ ಎಂದರೆ ಗಾತ್ರದ ಮೌಲ್ಯವನ್ನು ತೂಕದಿಂದ ಭಾಗಿಸಲಾಗಿದೆ. ಅರ್ಥಾತ್ 1 ಲೀಟರ್ ಕ್ಯಾನ್ನೊಂದಿಗೆ ನಿಮ್ಮ ಕೃಷಿ ಭೂಮಿಯ ಮಣ್ಣು ಸಂಪೂರ್ಣವಾಗಿ ಒಣಮಣ್ಣಿನ ಅಗತ್ಯವಿದೆ. 0% ತೇವಾಂಶ ಇರಬೇಕು. ನೀವು ಸಂಪೂರ್ಣವಾಗಿ ಒಣಗಿದ ಮಣ್ಣನ್ನು 1 ಲೀಟರ್ ಪಾತ್ರೆಯಲ್ಲಿ ತುಂಬಿಸಿ ಮತ್ತು ಗಾಳಿಯಿಲ್ಲದ ಸ್ಥಳದಲ್ಲಿ ಒತ್ತಿದರೆ ಅದನ್ನು ಸಂಪೂರ್ಣವಾಗಿ ತುಂಬಿದ ನಂತರ ನೀವು ಮಣ್ಣಿನ ತೂಕವನ್ನು ಅಳೆಯುತ್ತೀರಿ. 30 ವರ್ಷಗಳ ಹಿಂದೆ ಇದರ ತೂಕ 1100 ಗ್ರಾಂನಿಂದ 1200 ಗ್ರಾಂ ಇತ್ತು. 30 ವರ್ಷಗಳ ಹಿಂದೆ. ಆದರೆ ಈಗ ಅದೇ ರೀತಿ ನಮ್ಮ ಹೊಲದ ಮಣ್ಣನ್ನು 1 ಲೀಟರ್ ಪಾತ್ರೆಯಲ್ಲಿ ತುಂಬಿಸುವ ಮೂಲಕ ಮೊದಲೇ ಹೇಳಿದಂತೆ ಅದನ್ನು ತುಂಬಿದ ನಂತರ ಅದರ ತೂಕವು 2 ಕಿಲೋಗಳಿಂದ 2.5 ಕಿಲೋಗಳ
ನಡುವೆ ಇರುತ್ತದೆ. ಇದನ್ನು ಏಕಾಗ್ರತೆ ಎಂದು ಕರೆಯಲಾಗುತ್ತದೆ. 30 ವರ್ಷಗಳ ಹಿಂದೆ 1.1ರಿಂದ ನಮ್ಮ ಕೃಷಿ ಭೂಮಿಯು ಕೇಂದ್ರೀಕರಣ. ಈಗ ಇದರಿಂದ 2.5ಕ್ಕೆ ಏರಿಕೆಯಾಗಿದೆ. ಏಕಾಗ್ರತೆ ತುಂಬ ಹೆಚ್ಚಾಗಿದೆ, ಅದು ದ್ವಿಗುಣಗೊಂಡಿದೆ. ಹಿಂದಿನ ಏಕಾಗ್ರತೆಗೆ ಹೋಲಿಸಿದರೆ ಈಗ ಅದು ದ್ವಿಗುಣಗೊಂಡಿದೆ. ಇದರಿಂದ ಬೇಸಾಯಕ್ಕೆ ದೊಡ್ಡ ಗಂಡಾಂತರ ಸೃಷ್ಟಿಯಾಗುತ್ತಿದ್ದು ಯಾರೂ ಇತ್ತ ಗಮನಹರಿಸುತ್ತಿಲ್ಲ. ಬಹಳ ಸೂಕ್ಷ್ಮವಾದ ವಿಷಯಗಳನ್ನು ಬಿಟ್ಟು ಪ್ರತಿ ಸಲ ನಮ್ಮ ಲಭ್ಯತೆಯಲ್ಲಿ ಹಲವು ವಿಧದ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ವೈರಸ್ ನಿವಾರಕಗಳು ಇವೆ. ಅವೆಲ್ಲವೂ ಬ್ರ್ಯಾಂಡ್ ದುಬಾರಿ. ಒಂದು ಸ್ಪ್ರೇ ಅಥವಾ ಒಂದು ಪ್ರಮಾಣದ ಸ್ಪ್ರೇಗೆ 2500 ರೂಪಾಯಿ. ಅವರ ನಂಬಿಕೆಯ ಮೇಲೆ ಕೃಷಿ ಮಾಡುತ್ತಿದ್ದೇವೆ, ಭೂಮಿಯನ್ನು ನಂಬುವುದಿಲ್ಲ. ನೀವು ಬೇಸಾಯ ಮಾಡಲು ಬಯಸಿದರೆ ಇದು ಯಾವ ರೀತಿಯ ಭೂಮಿ, ಈ ಕೃಷಿ ಭೂಮಿ ಹೇಗೆ ಬದಲಾಗಿದೆ ಎಂಬುದನ್ನು ನೋಡಿಯೇ ಬಿಟ್ಟಿದ್ದೇವೆ. ನಾವು ಈ ಬದಲಾವಣೆಯನ್ನು ಹಿಮ್ಮೆಟ್ಟಿಸಬೇಕು. ಚಿನ್ನದಂತಹ ಭೂಮಿಯ ನೈಜ ಮೌಲ್ಯವನ್ನು ಮರಳಿ ತರಲು ಅವರು ಪ್ರಯತ್ನಿಸುತ್ತಿಲ್ಲ. ಈಗ ನಾನು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ. ಬದಲಾವಣೆ ಹೇಗೆ ಸಾಧ್ಯವಾಯಿತು ಎಂದು ಹೇಳುತ್ತೇನೆ. ಇಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ಸಹ ತೋರಿಸುತ್ತೇನೆ. ಅರ್ಥ ಮಾಡಿಕೊಳ್ಳಲು ಗ್ರಾಫಿಕ್ನಲ್ಲಿ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ. ನೋಡಿ ಮತ್ತು ಗಮನ ಕೊಡಿ. 30 ವರ್ಷಗಳ ಹಿಂದೆ ಭೂಮಿ 1 ಅಡಿ ಕೆಳಗೆ ಮಣ್ಣು ತೆಗೆದಾಗ ಒಳಗಿನಿಂದ ಇಷ್ಟು ಮಣ್ಣು ಹೊರಬಂತು. ಅಂದರೆ 1 ಮೆಟ್ಟಿಲು ಮಣ್ಣನ್ನು ಅಗೆದ ನಂತರ ಇಷ್ಟು ಮಣ್ಣು ಸಿಕ್ಕಿತು. ಆದರೆ 15 ವರ್ಷಗಳ ನಂತರ ಅದರ ಎತ್ತರವು ತುಂಬ ಕಡಿಮೆಯಾಗಿದೆ. 15 ವರ್ಷಗಳ ನಂತರ, ಅಂದರೆ ನಾವು ಕಡಿಮೆ ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ಮತ್ತು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಭೂಮಿಯ ಮೇಲಿನ ಸಾಂದ್ರತೆಯು ಅಷ್ಟೊಂದು ಹತ್ತಿರದಲ್ಲಿದೆ. ಅರ್ಥಾತ್ ಮಣ್ಣು ಗಟ್ಟಿಯಾಗತೊಡಗಿತು. ಒಂದು ಕಣ ಇನ್ನೊಂದು ಕಣಕ್ಕೆ ಹತ್ತಿರವಾಗತೊಡಗಿತು. ತರುವಾಯ ಸಾವಯವ ಗೊಬ್ಬರಗಳ ಬಳಕೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಅವಲಂಬಿಸಿ ಎತ್ತರವನ್ನು ಮತ್ತಷ್ಟು ಕಡಿಮೆ ಮಾಡಿದೆ. 30 ವರ್ಷಗಳ ಹಿಂದೆ ಇಷ್ಟು ಎತ್ತರದಲ್ಲಿದ್ದ ನಿಮ್ಮ ಹೊಲದ ಮಣ್ಣು ಕ್ರಮೇಣ ಹತ್ತಿರವಾಗುತ್ತಿದ್ದಂತೆ ಏಕಾಗ್ರತೆ ಹೆಚ್ಚಿ ಇಷ್ಟು ಆಯಿತು. ತುಂಬ ವ್ಯತ್ಯಾಸವಿದೆ, ಆದರೆ ಯಾರಿಗೂ ಅರ್ಥವಾಗುತ್ತಿಲ್ಲ. ಕಣ್ಣುಗಳು ನೋಡಲು ಸಾಧ್ಯವಾಗುವುದಿಲ್ಲ. ಕಳೆದ 30 ವರ್ಷಗಳಲ್ಲಿ ಇದು ಕ್ರಮೇಣ ಕಡಿಮೆಯಾಗುತ್ತಿದೆ. ನಾವು ಅದನ್ನು ಗಮನಿಸಲಿಲ್ಲ, ಆದರೆ ಅದು ಸಂಭವಿಸಿದೆ. ಅದು ತುಂಬಾ ಹತ್ತಿರವಾಯಿತು. ಒಂದು ಕಾಲದಲ್ಲಿ ಹರಳಾಗಿದ್ದ ನಮ್ಮ ಭೂಮಿ ಈಗ ಹತ್ತಿರವಾಗಿದೆ. ಏಕಾಗ್ರತೆ ಬಹಳ ಹೆಚ್ಚಾಗಿದೆ. ಈಗ ಅದು ದ್ವಿಗುಣಗೊಂಡಿದೆ. ನಮ್ಮ ಭೂಮಿ ಸಾಕಷ್ಟು ಗಟ್ಟಿಯಾಗಿದೆ. ಅಷ್ಟೇ ಏಕೆ, ಉಳುಮೆ ಮತ್ತು ಉಳುಮೆಯಿಂದಾಗಿ ನೆಲವು ತುಂಬ ಆಳವಾಗಿದೆ ಮತ್ತು ಕಲ್ಲಿನಂತೆ ಹೊರಬರುತ್ತಿದೆ. ಹೊರಗಿನಿಂದ ಹೊಡೆದಾಗ ಮಾತ್ರ ಅದು ಮುರಿಯಬಹುದು. ಒಮ್ಮೊಮ್ಮೆ ಹೀಗಾದಾಗ ಕಾಲಿನಿಂದ ತಳ್ಳಿದಾಗ ಸಿಡಿಯುತ್ತಿತ್ತು. ಈಗ ಇದನ್ನು ಪ್ರಯತ್ನಿಸಿ ಮತ್ತು ನಿಮಗೆ ತಿಳಿಯುತ್ತದೆ, ಕಾಲಿಗೆ ಗಾಯವಾಗಿರುತ್ತದೆ. ಹಾಗಾದರೆ ಎಷ್ಟು ವ್ಯತ್ಯಾಸವಿದೆ ನೋಡಿ. ಮಣ್ಣಿನಲ್ಲಿ ಈ ಬದಲಾವಣೆಗೆ ಕಾರಣ ನಾವು ಸಾವಯವ ಗೊಬ್ಬರಗಳನ್ನು ಬಳಸದೆಯೇ ಮಾಡಿದ್ದೇವೆ. ರಾಸಾಯನಿಕ ಗೊಬ್ಬರಗಳ ಮೇಲೆ ಮಾತ್ರ ಅವಲಂಬನೆಯಿಂದ ಇವೆಲ್ಲವೂ ನಡೆಯುತ್ತಿವೆ. ಇದರಿಂದ ಮಣ್ಣಿನ ಎತ್ತರ ಕಡಿಮೆಯಾಗಿದೆ. ಮಣ್ಣಿನ ಕಣಗಳ ನಡುವಿನ ಅಂತರವು ತುಂಬಾ ಚಿಕ್ಕದಾಗಿದೆ. ಒಂದು ಕಾಲದಲ್ಲಿ ಮಣ್ಣಿನ ಕಾರಣಗಳು ಹೆಚ್ಚು ದೂರವಿದ್ದವು. ಕಣಗಳ ನಡುವಿನ ಅಂತರವು ಕ್ರಮೇಣ ಕಡಿಮೆಯಾಗಿದೆ ಮತ್ತು ಬಹಳ ಹತ್ತಿರದಲ್ಲಿದೆ. ಆದ್ದರಿಂದ ಈ ಕಾರಣದಿಂದಾಗಿ ಮಣ್ಣಿನ ಕಣಗಳ ನಡುವಿನ ಸಣ್ಣ ಅಂತರದಿಂದಾಗಿ ಉದಾಹರಣೆಗೆ ಫಲಿತಾಂಶಗಳು ಸಾಧ್ಯವಾಗಿದೆ. ನಾವು ಅದನ್ನು ನೋಡುತ್ತೇವೆ. ಕಡಿಮೆ ಎತ್ತರದ ಬಗ್ಗೆ ನಾವು ಕಂಡುಕೊಂಡಿದ್ದೇವೆ. ಈಗ ನೆಲದ ಮೇಲಿನ ಮಟ್ಟ, ಅದರ ಬೇರುಗಳು ತಿಳಿಯುತ್ತವೆ. 30 ವರ್ಷಗಳ ಹಿಂದೆ ಮಣ್ಣಿನ ಮೇಲಿನ ಮಟ್ಟವು ತುಂಬಾ ತೆಳುವಾಗಿತ್ತು. ಮಣ್ಣಿನ ಮೇಲಿನ ಪದರವು ತೆಳುವಾದ ಕಾರಣ ಗಾಳಿಯು ಮಣ್ಣಿನೊಳಗೆ ಪ್ರವೇಶಿಸಲು ಅವಕಾಶವಿತ್ತು. ಮಣ್ಣು ಒರಟಾಗಿತ್ತು. ಮೇಲಿನ ಭಾಗವು ತೆಳುವಾಗಿದ್ದರಿಂದ
ಒಳಗೆ ಗಾಳಿಗೆ ಪ್ರವೇಶಿಸುವ ಅವಕಾಶವಿತ್ತು. ಆದರೆ ಈಗ ಎತ್ತರ ಕಡಿಮೆಯಾದ ಕಾರಣ ಮತ್ತು ನೆಲದ ಸಾಮೀಪ್ಯದಿಂದಾಗಿ ಮೇಲಿನ ಭಾಗವು ಈಗ ಗಟ್ಟಿಯಾಗಿದೆ. ಭೂಪ್ರದೇಶಗಳು ಕಡಿಮೆಯಾಗಿವೆ ಮತ್ತು ಅವುಗಳ ನಡುವಿನ ಅಂತರವು ಕಡಿಮೆಯಾಗಿದೆ. ಇದು ಕಡಿಮೆಯಾಗುತ್ತಿರುವುದರಿಂದ ಗಾಳಿ ಬೀಸುವ ಪ್ರದೇಶಗಳಿಂದ ಬರಲು ಕಷ್ಟವಾಗುತ್ತಿದೆ. ಗಾಳಿಯು ಮೂಲ ವ್ಯವಸ್ಥೆಯನ್ನು ತಲುಪಲು ಕಷ್ಟವಾಗುತ್ತಿದೆ. ಇಷ್ಟು ಮಾತ್ರವಲ್ಲದೆ ನಮ್ಮ ಮಣ್ಣಿನಲ್ಲಿ ಲಕ್ಷಾಂತರ ಬಗೆಯ ಸೂಕ್ಷ್ಮ ಜೀವಿಗಳು ವಾಸಿಸುತ್ತವೆ. ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ ಇದು ಸಸ್ಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಸ್ಯದ ಸುರಕ್ಷತೆಗಾಗಿ ಅನೇಕ ಸೂಕ್ಷ್ಮಾಣುಜೀವಿಗಳಿವೆ. ಅವುಗಳಿಗೆ ಗಾಳಿಯ ಅಗತ್ಯವಿರುತ್ತದೆ. ಕಡಿಮೆ ಗಾಳಿಯ ಪ್ರವೇಶದಿಂದಾಗಿ ಈ ಬದಲಾವಣೆಗಳು ಸಂಭವಿಸಬಹುದು. ಸೂಕ್ಷ್ಮಜೀವಿಗಳಿಗೆ ಗಾಳಿಯ ಪ್ರವೇಶದ ಕೊರತೆ ಮೂಲ ವ್ಯವಸ್ಥೆಗೆ ಗಾಳಿಯ ಪ್ರವೇಶದ ಕೊರತೆ ಮತ್ತು ಬದಲಾವಣೆ ಅದೇನೆಂದರೆ ಮಣ್ಣಿನ ಕಣಗಳ ಸಾಮೀಪ್ಯದಿಂದ ಎಷ್ಟೇ ಹೆಚ್ಚು ಮಳೆ ಬಂದರೂ ನೀರು ಮಣ್ಣಿನಲ್ಲಿ ಇಂಗುವ ಬದಲು ಮೇಲಿನಿಂದ ಹರಿದು ಬರುತ್ತದೆ. ಇದಕ್ಕೆ ಕಾರಣ ಭೂಮಿ ಹೆಚ್ಚು ನೀರನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮೇಲಿನಿಂದ ನೀರು ಹರಿಯುವುದರಿಂದ ನೆಲದ ಪದರಗಳು ಸವೆದು ಹೋಗುತ್ತವೆ. ನೀರಿನ ಹರಿವಿನಿಂದಾಗಿ ಮಣ್ಣು ಕೊಚ್ಚಿಕೊಂಡು ಹೋಗುತ್ತದೆ. ಇದರಿಂದಾಗಿ ಮೇಲಿನ ಹಂತದ ಮಣ್ಣಿನ ಭಾಗವು ನಿಧಾನವಾಗಿ ಕೊಚ್ಚಿಕೊಂಡು ಹೋಗುತ್ತದೆ. ತುಂಬಾ ವಿರುದ್ಧವಾಗಿ ನಡೆಯುತ್ತದೆ. ಒಳಗೆ ಹೋಗುವ ನೀರು ಮೇಲಿನಿಂದ ಮಾತ್ರ ಹರಿಯುತ್ತದೆ. ಒಂದು ಕಾಲದಲ್ಲಿ ಜೋರು ಮಳೆ ಬಂದಾಗ ಮಾತ್ರ ಮೇಲಿನಿಂದ ನೀರು ಹರಿಯುತ್ತಿತ್ತು. ಆದರೆ ಈಗ 10 ನಿಮಿಷ ಮಳೆ ಬಂದರೂ ನೀರು ಹರಿಯುತ್ತದೆ. ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗಿರುವುದೇ ಹೀಗೆ ಹರಿಯಲು ಕಾರಣ. ನೆಲದಲ್ಲಿ ಮಣ್ಣಿನ ಕಣಗಳ ನಡುವಿನ ಸಣ್ಣ ವ್ಯತ್ಯಾಸದಿಂದ ನೀರಿನ ಹೀರಿಕೊಳ್ಳುವಿಕೆ ಇರುವುದಿಲ್ಲ. ಒಳಗೆ ನೀರು ಬರುವುದಿಲ್ಲ. ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗಿದೆ. ಮೇಲಿನಿಂದ ಹರಿಯುವ ನೀರು ಮತ್ತು ಅದರ ವೇಗದಿಂದಾಗಿ ಮಣ್ಣಿನ ಮೇಲಿನ ಪದರ ಫಲವತ್ತಾದ ಮಣ್ಣು ನದಿ ಅಥವಾ ಸಮುದ್ರಕ್ಕೆ ಸೇರುವ ಮೂಲಕ ವ್ಯರ್ಥವಾಗುತ್ತದೆ. ಇದು ದೊಡ್ಡ ವಿರೋಧವಾಗಿದೆ. ಈಗ ತಾಪಮಾನದ ಬಗ್ಗೆ ತಿಳಿಯುತ್ತದೆ. ಒಂದು ಕಾಲದಲ್ಲಿ 25-30 ದಿನಗಳ ಕಾಲ ಉತ್ತಮ ಮಳೆಯಾಗುತ್ತಿತ್ತು. ನಮಗೆ ಮತ್ತೆ ಮಳೆ ಬೇಕಾಗಿಲ್ಲ. ಹಸಿರಿನಿಂದ ಕಂಗೊಳಿಸುತ್ತಿದ್ದ ಗದ್ದೆಗಳು ಈಗ 4-5 ದಿನ ಚೆನ್ನಾಗಿ ಮಳೆ ಸುರಿದರೂ ಮಳೆ ನಿಂತು 10 ದಿನ ಕಳೆದರೂ ಹೊಲಗಳು ಒಣಗಲಾರಂಭಿಸುತ್ತವೆ. ಕಾರಣ ಮೊದಲೇ ಹೇಳಿದಂತೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅಷ್ಟೇ ಅಲ್ಲ, ಬದಲಾವಣೆಯೂ ಆಗಿದೆ. ಆ ಬದಲಾವಣೆ ಏನು? ನೀವು ಒಂದು ಕಬ್ಬಿಣದ ರಾಡ್, ನಾವು ಅದನ್ನು ಒಂದು ಕಡೆಯಿಂದ ಸುಟ್ಟರೆ ಇನ್ನೊಂದು ಬದಿಯಿಂದ ನಾವು ಬಿಸಿಯಾಗಲು ಪ್ರಾರಂಭಿಸುತ್ತೇವೆ. ಹಾಗೆಯೇ ಮರದ ತುಂಡನ್ನು ತೆಗೆದುಕೊಂಡು ಅದನ್ನು ಸುಟ್ಟರೆ ನಮಗೆ ಇನ್ನೊಂದು ಕಡೆ ಬಿಸಿಯಾಗುವುದಿಲ್ಲ. ಇದಕ್ಕೆ ಕಾರಣ ಕಬ್ಬಿಣದ ರಾಡ್ನಲ್ಲಿ ಕಬ್ಬಿಣದ ಕಣಗಳು ಅಂತರವು ತುಂಬಾ ಚಿಕ್ಕದಾಗಿದೆ. ಕಬ್ಬಿಣದ ರಾಡ್ನಲ್ಲಿ ಕಣಗಳ ನಡುವಿನ ಅಂತರ ಕಡಿಮೆ, ಮರದ ತುಂಡಿನಲ್ಲಿ ಹೆಚ್ಚು ಇದೆ. ಕಬ್ಬಿಣದ ರಾಡ್ ಹೆಚ್ಚು. ಅದಕ್ಕಾಗಿಯೇ ಒಂದು ಬದಿಯನ್ನು ಬಿಸಿ ಮಾಡಿದ ನಂತರ ತಾಪಮಾನವು ತ್ವರಿತವಾಗಿ ಇನ್ನೊಂದು ಬದಿಯನ್ನು ತಲುಪುತ್ತದೆ. ಕಬ್ಬಿಣದ ಸರಳುಗಳಲ್ಲಿ ಕಣಗಳ ನಡುವಿನ ಸಣ್ಣ ಅಂತರದಿಂದಾಗಿ ಈ ತಾಪಮಾನಗಳು ಒಂದು ಬದಿಯಿಂದ ಇನ್ನೊಂದಕ್ಕೆ ಪ್ರಯಾಣಿಸಲು ಬಹಳ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಮರದ ಕಡ್ಡಿ ತೆಗೆದುಕೊಂಡರೆ ಒಂದು ಕಡೆ ಸುಟ್ಟು ಹೋದರೂ ಹಿಡಿಯುವ ಶಕ್ತಿ ಇನ್ನೊಂದು ಕಡೆ, ಅರ್ಥಾತ್ ತಾಪಮಾನವು ಹೆಚ್ಚು ದೂರದ ಮತ್ತು ದೊಡ್ಡ ಪ್ರಮಾಣದಲ್ಲಿ ಹರಿಯುವುದಿಲ್ಲ. ತಾಪಮಾನ ನಿಲ್ಲುತ್ತದೆ. ಕಾರಣ ಕಣಗಳ ನಡುವಿನ ದೊಡ್ಡ ಅಂತರದಿಂದಾಗಿ ತಾಪಮಾನವು ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ಕೆಲವೇ ಮಣ್ಣಿನ ಕಣಗಳ ಕಾರಣ ಮಣ್ಣು ಗಟ್ಟಿಯಾದಂತೆ, ಸೂರ್ಯನ ಉಷ್ಣತೆಯು ಹೆಚ್ಚಾದಂತೆ ಈ ತಾಪಮಾನವು ನಮ್ಮ ಮಣ್ಣಿನಲ್ಲಿ ಹೆಚ್ಚು ವೇಗವಾಗಿ, ಆಳವಾಗಿ ಮತ್ತು ದೂರಕ್ಕೆ ತಲುಪುತ್ತದೆ. ತಾಪಮಾನವು ಒಳಗೆ ಹೆಚ್ಚಿನ ಶೇಕಡವನ್ನು ತಲುಪುತ್ತದೆ. ಈ ಕಾರಣದಿಂದಾಗಿ ನೆಲದೊಳಗಿನ ತೇವಾಂಶವು ಆವಿಯಾಗುತ್ತದೆ. ಆದ್ದರಿಂದ ಹಿಂದಿನ ಮಣ್ಣಿನ ತೇವಾಂಶವು 25-30 ದಿನಗಳವರೆಗೆ ಉಳಿಯಿತು. ಈಗ 10 ದಿನಗಳಲ್ಲಿ ಹೊರಡುತ್ತದೆ. ಇದು ಸಂಪೂರ್ಣ ಒಣಗುತ್ತಿದೆ. ತಾಪಮಾನದ ಹರಿವು ಹೆಚ್ಚು. ಕಣಗಳ ನಡುವಿನ ಅಂತರದ ಕಡಿತದಿಂದಾಗಿ ಎರಡೂ ಕಣಗಳ ನಡುವಿನ ಅಂತರವು ಕಡಿಮೆಯಾಗಿದೆ. ಮಣ್ಣಿನ ಘಟಕಗಳು ಒಂದಾಗುತ್ತಿದ್ದಂತೆ ಮಣ್ಣು ಗಟ್ಟಿಯಾಗುತ್ತದೆ ಮತ್ತು
ತಾಪಮಾನವು ಅದರ ಮೇಲಿನ ಮಟ್ಟಕ್ಕೆ ಇಳಿಯುತ್ತದೆ. ನೆಲವು ವೇಗವಾಗಿ ಬಿಸಿಯಾಗುತ್ತಿದೆ. ಅದು ಆಳವನ್ನು ತಲುಪುತ್ತಿದೆ. ಅದು ಹೆಚ್ಚಿನ ಶೇಕಡಾವಾರು ತಲುಪುತ್ತಿದೆ. ಈ ಕಾರಣದಿಂದಾಗಿ ಏನಾಗುತ್ತಿದೆ ಎಂದರೆ ಒಳಗಿನ ತೇವಾಂಶವು ತ್ವರಿತವಾಗಿ ಆವಿಯಾಗುತ್ತದೆ. ಈ ಕಾರಣದಿಂದಾಗಿ ಮಣ್ಣು ಬೇಗನೆ ಒಣಗುತ್ತದೆ ಮತ್ತು ಸಸ್ಯದ ಬೇರುಗಳಿಗೂ ನೀರು ತಲುಪುವುದಿಲ್ಲ. ತೇವಾಂಶವೂ ಇಲ್ಲ. 4 ದಿನ ಬಿರುಗಾಳಿ ಬೀಸಿದರೂ 10ನೇ ದಿನಕ್ಕೆ ಗಿಡಗಳು ಒಣಗುತ್ತವೆ. ಕಾರಣ ಈ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕು. ನಾವು ಬೇರೆ ಏನಾದರೂ ಯೋಚಿಸುತ್ತೇವೆ, ಮತ್ತೆ ಮಳೆ ಬರಲಿದೆ, ಸ್ವಲ್ಪ ಯೋಚಿಸಿ. ಅದರಲ್ಲಿ ಇಲ್ಲಿ ನಾವು ದೊಡ್ಡ ತಪ್ಪು ಮಾಡುತ್ತಿದ್ದೇವೆ. 7-8 ತಪ್ಪು ಮಾಡಿದರೂ ತಿದ್ದಿಕೊಳ್ಳದೆ ನಮ್ಮ ಭೂಮಿಗೆ 10 ದಿನದಲ್ಲಿ ಮಳೆ ಬೇಕು ಹೀಗೆ ಹೇಳುವುದು ಹೇಗೆ ಸರಿಯಲ್ಲ. ಪರಿಸರದಲ್ಲಿ ಬದಲಾವಣೆಯಾಗಿದೆ, ಆದರೆ ಅದರ ಹಿಂದೆ ನಾವೇ ಕಾರಣ. ಈ ಬದಲಾವಣೆಯಿಂದಾಗಿ ಕೆಲವೊಮ್ಮೆ 30 ದಿನಗಳವರೆಗೆ ಮಳೆ ಇರುವುದಿಲ್ಲ. ಮಳೆಯಿಲ್ಲದೆ ಭೂಮಿ ಇಷ್ಟು ದಿನ ಸಹಿಸಿಕೊಳ್ಳಬೇಕಾದರೆ ಭೂಮಿಯಲ್ಲಿ ಯಾವ ರೀತಿಯ ಗುಣಲಕ್ಷಣಗಳು ಬೇಕು? ಹೆಚ್ಚಿನ ತೇವಾಂಶವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯದ, ಹೆಚ್ಚಿನ ನೀರಿನ ಧಾರಣದ ಗುಣಲಕ್ಷಣಗಳು ಅಗತ್ಯವಿದೆ. ಇದಕ್ಕೆಲ್ಲ ಕಾರಣ ಯಾರು? ನಾವೆಲ್ಲರೂ ಇದ್ದೇವೆ. ಯಾಕೆ ಹೀಗೆ? ಸಾವಯವ ಗೊಬ್ಬರಗಳನ್ನು ದೂರವಿಟ್ಟು ಅನೇಕ ಚೀಲಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಸೇರಿಸುತ್ತಿದ್ದರು. ನಮ್ಮ ಮಣ್ಣಿನಲ್ಲಿ ಮಣ್ಣಿನ ಸಾಂದ್ರತೆ ಹೆಚ್ಚಾಗುವುದು, ಮಣ್ಣು ಗಟ್ಟಿಯಾಗುವುದು, ಮಣ್ಣಿನ ಕಣಗಳಲ್ಲಿನ ವ್ಯತ್ಯಾಸಗಳು ತೀರಾ ಕಡಿಮೆಯಾಗುವುದು. ಹೆಚ್ಚಿನ ತಾಪಮಾನದಿಂದ ಮಣ್ಣಿನೊಳಗಿನ ತೇವಾಂಶವು ಆವಿಯಾಗುತ್ತದೆ ಮತ್ತು 3 ದಿನಗಳಲ್ಲಿ ಸಸ್ಯಗಳು ಒಣಗುತ್ತವೆ. ಇದು ಗಟ್ಟಿಯಾದ ನೆಲದ ಪರಿಣಾಮವಾಗಿದೆ. ಎಷ್ಟು ಹಾನಿಯಾಗಿದೆ ನೋಡಿ. 10 ದಿನಗಳಲ್ಲಿ ಸಸ್ಯವನ್ನು ಒಣಗಿಸಿದ ನಂತರ ಹೂ ಬಿಡುವ ಹಂತ ಅಥವಾ ಸಸ್ಯದ ಬೆಳವಣಿಗೆಯ ನಂತರ ಹಣ್ಣಿನ ಗಾತ್ರವು ಪೂರ್ಣ ಹಣ್ಣಾಗಲು ಹೆಚ್ಚಾಗುತ್ತದೆ. ಆ ಸಮಯದಲ್ಲಿ ಆ ಪ್ರಕ್ರಿಯೆ ನಿಂತು ಹೋಗುತ್ತದೆ. ಅಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇದನ್ನೆಲ್ಲ ನಾವು ನೋಡಿಕೊಳ್ಳದಿದ್ದರೆ ಏನಾಗುತ್ತದೆ, ಎಲ್ಲಿ ತಪ್ಪಾಗುತ್ತದೆ ಎಂಬುದರ ಬಗ್ಗೆ ನಾವು ಗಮನ ಹರಿಸುವುದಿಲ್ಲ. ಮಳೆ ಬಾರದಿದ್ದರೆ ದೇವರನ್ನು ದೂಷಿಸುತ್ತೇವೆ. ಇಲ್ಲವಾದರೆ ನೀರು ಕೊಡದೆ ಸರಕಾರವನ್ನು ದೂರುತ್ತೇವೆ. ಆದರೆ ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದ್ದರೆ ನಮ್ಮ ಕೃಷಿ ಚೆನ್ನಾಗಿರುತ್ತಿತ್ತು. ಈ ರೀತಿ ನಮಗೆ ಹಾನಿಯಾಗುವುದಿಲ್ಲ. ರಸಗೊಬ್ಬರಗಳು ನಮಗೆ ಹಾನಿ ಮಾಡುವುದಿಲ್ಲ, ಕೀಟನಾಶಕಗಳು ನಮಗೆ ಹಾನಿ ಮಾಡುವುದಿಲ್ಲ. ಆದರೆ ನಮಗೆ ಹೆಚ್ಚು ಹಾನಿಯನ್ನುಂಟು ಮಾಡುವ ನಮ್ಮ ಕೃಷಿ ವ್ಯವಸ್ಥೆಯು ನಮಗೆ ಹೆಚ್ಚು ಹಾನಿಯನ್ನುಂಟು ಮಾಡುತ್ತದೆ. ಅರ್ಥಾತ್ ನಾವು ನಮ್ಮ ಕಣ್ಣಿಗೆ ನೋವಾಗುತ್ತಿದ್ದೇವೆ. ಇವೆಲ್ಲವೂ ನಷ್ಟಕ್ಕೆ ಕಾರಣವಾಗುತ್ತದೆ. 10 ದಿನ ಮಳೆ ನಿಂತರೆ 10 ದಿನದೊಳಗೆ ಬರ, 10 ದಿನ ಮಳೆ ಬಾರದಿದ್ದರೆ ಈ 10 ದಿನಗಳಲ್ಲಿ ಸಸ್ಯದ ಜೀವನ ಪ್ರಕ್ರಿಯೆಯು ನಿಧಾನಗೊಳ್ಳುತ್ತದೆ. ಬೆಳೆಯು, ಹೂವುಗಳು ಬೀಳುತ್ತವೆ ಮತ್ತು ಹಣ್ಣುಗಳು ಸಹ ಬೀಳುತ್ತವೆ. ಅಪಾರ ನಷ್ಟ ಉಂಟಾಗಲಿದೆ. ಈ ಎಲ್ಲ ವಿರೋಧಾಭಾಸಗಳಿಂದಾಗಿ ಈ ಬದಲಾವಣೆಗಳನ್ನು ಮತ್ತೆ ಬದಲಾಯಿಸಬೇಕು. ಇವುಗಳನ್ನು ಬದಲಾಯಿಸಲು ಏನು ಮಾಡಬೇಕು? ಇದಕ್ಕಾಗಿ ಮತ್ತೊಮ್ಮೆ ಸಾವಯವ ಗೊಬ್ಬರವನ್ನೇ ಬಳಸಬೇಕಾಗುತ್ತದೆ. ಗ್ರಾಮದ ಜಾನುವಾರು ಸಂಪತ್ತು ಹೆಚ್ಚಿಸಬೇಕು. ಸಾವಯವ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಬೇಕು ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಆಗ ಮಾತ್ರ ಅಂತಹ ಬದಲಾವಣೆ ಸಾಧ್ಯ. ಮತ್ತೆ ನಮ್ಮ ಬಂಗಾರದ ಭೂಮಿ ಸಿಗುತ್ತದೆ. ಈಗ ನೀವು ಯಾವುದೇ ಬೀಜವನ್ನು ಬಿತ್ತುತ್ತೀರಿ ಮತ್ತು ಮಳೆ ಅನಿಯಮಿತವಾಗಿದ್ದರೂ ಅಥವಾ ಸ್ವಲ್ಪ ಮಳೆಯಾದರೂ ನಮ್ಮ ಕೊಯ್ಲು ಆರೋಗ್ಯವಾಗಿ ಉಳಿಯುತ್ತದೆ. ಹೆಚ್ಚಿನ ಇಳುವರಿ ಸಿಗಲಿದೆ. ಮತ್ತು ಇನ್ನೊಂದು ವಿಷಯವೆಂದರೆ ಹೆಚ್ಚಿನ ಸಾಂದ್ರತೆಯು ಮತ್ತೊಂದು ಅನುಕೂಲವೆಂದರೆ ಮಣ್ಣಿನಲ್ಲಿ ಬೇರುಗಳು ಹೆಚ್ಚು ವ್ಯಾಪಕವಾಗಿ ಹರಡಲು ಮಣ್ಣು ಅನುಕೂಲಕರವಾಗಿರಬೇಕು. ಅರ್ಥಾತ್ ಮಣ್ಣು ಹರಳಾಗಿರುವುದರಿಂದ ಸಸ್ಯದ ಬೇರುಗಳು ದೂರದವರೆಗೆ ಹರಡುತ್ತವೆ ಮತ್ತು ಬೇರಿನ ವ್ಯವಸ್ಥೆಯು ವಿಸ್ತಾರವಾಗಿದೆ. ಆದ್ದರಿಂದ ಮೂಲ ಸೂಕ್ಷ್ಮ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಂಡು ನಂತರ ಧಾನ್ಯವು ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತದೆ. ಸಸ್ಯದ ಜೀವನ ಪ್ರಕ್ರಿಯೆಯು ಪೂರ್ಣಗೊಂಡಾಗ ಸಸ್ಯವು ಬಲಗೊಳ್ಳುತ್ತದೆ ಮತ್ತು ಹೂವುಗಳು ಒಳ್ಳೆಯದು, ಉತ್ತಮ ಹಣ್ಣುಗಳು, ಸಸ್ಯ ಮತ್ತು ಪ್ರಯೋಜನಗಳನ್ನು ನೀಡುತ್ತದೆ. ಇದು ಸಂಭವಿಸದಿದ್ದರೆ ಬೇರಿನ ವ್ಯವಸ್ಥೆಯು ಗಟ್ಟಿಯಾದ ಮಣ್ಣಿನಲ್ಲಿ ಆಳವಾಗಿ ತಲುಪುವುದಿಲ್ಲ ಮತ್ತು ವಿಸ್ತರಿಸುವುದಿಲ್ಲ. ಈ ಕಾರಣದಿಂದಾಗಿ ಮೂಲ ವ್ಯವಸ್ಥೆಯ ವಿಸ್ತರಣೆಯು ಕಡಿಮೆಯಾಗುತ್ತಿದೆ. ಎಷ್ಟೇ ರಾಸಾಯನಿಕ ಗೊಬ್ಬರ ಬಳಸಿದರೂ ಬೇರು ಹಿಗ್ಗುವಿಕೆ ಕಡಿಮೆಯಾಗುವುದರಿಂದ ಗಿಡಕ್ಕೆ ಕಡಿಮೆ ಪೋಷಕಾಂಶಗಳು ಸಿಗುತ್ತವೆ. ಇದರಿಂದಾಗಿ ಹೂಡಿಕೆಗಳು ಹೆಚ್ಚು ನಡೆಯುತ್ತಿವೆ.
ಇಷ್ಟು ಬಂಡವಾಳ ಹೂಡಿದರೂ ಇಳುವರಿ ಏಕೆ ಕಡಿಮೆಯಾಗುತ್ತಿದೆ ಎಂದು ನೀವು ಆಶ್ಚರ್ಯ ಪಡುತ್ತಿರಬೇಕು. ಇದೇ ಕಾರಣ. ಬೇರು ವ್ಯವಸ್ಥೆಯ ವಿಸ್ತರಣೆಯನ್ನು ಕಡಿಮೆ ಮಾಡುವುದರಿಂದ ಮತ್ತು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಬಳಸುವುದರಿಂದ ನೀವು ಎಷ್ಟೇ ಹೂಡಿಕೆ ಮಾಡಿದರೂ ಸಸ್ಯದ ಮೂಲ ವ್ಯವಸ್ಥೆ ಮತ್ತು ಅದರ ಹೀರಿಕೊಳ್ಳುವ ಶಕ್ತಿ ಕಡಿಮೆಯಾಗುತ್ತಿದೆ. ಕಡಿಮೆ ಬೇರು ಹರಡುವಿಕೆಯಿಂದಾಗಿ ಕಡಿಮೆ ಪೋಷಕಾಂಶಗಳನ್ನು ಸಹ ತೆಗೆದುಕೊಳ್ಳಲಾಗುತ್ತದೆ. ಇದು ಮೂಲ ವ್ಯವಸ್ಥೆಯ ಸುತ್ತಲೂ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಮಾತ್ರ ಸಾಧ್ಯವಾಗುತ್ತದೆ. ಅಂದರೆ ಇದು ಹೆಚ್ಚು ವಿಶಾಲವಾಗಿದ್ದರೆ ಹೆಚ್ಚು ಜಾಗದಲ್ಲಿ ಲಭ್ಯವಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಬದಲಾವಣೆಗೆ ಕಾರಣ ನಾವು ಮತ್ತು ನಮ್ಮ ಕೃಷಿಯಲ್ಲಿನ ತಪ್ಪುಗಳನ್ನು ಸರಿಪಡಿಸಲು ನಾವು ಈಗ ಎಚ್ಚೆತ್ತುಕೊಳ್ಳಬೇಕು. ಪ್ರತಿಯೊಬ್ಬ ರೈತ ಈ ರೂಪಾಂತರವನ್ನು ಪೂರ್ಣಗೊಳಿಸಬೇಕಾದರೆ ಪ್ರತಿಯೊಬ್ಬ ರೈತರು ಅಗತ್ಯ ರಸಗೊಬ್ಬರಗಳನ್ನು ಬಳಸಬೇಕು. ಇದರಿಂದ 30 ವರ್ಷಗಳ ಹಿಂದೆ ಇದ್ದ ಭೂಮಿಯೇ ನಮಗೆ ಲಭಿಸಲಿದೆ. ಮಳೆ ಬಂದ ನಂತರ ಬೆಳೆಗಳು ದಿನಗಟ್ಟಲೆ ಹಸಿರಾಗಿಯೇ ಉಳಿಯಲಿವೆ. ಭೂಮಿಯನ್ನು ಉಳುಮೆ ಮಾಡಿದ ನಂತರ ಭೂಮಿ ಎಷ್ಟು ಹಗುರ ಮತ್ತು ಮೃದುವಾಯಿತು. ಈಗ ಅದು ಹೇಗೆ ನಡೆಯುತ್ತಿದೆ? ನೆಲ ಗಟ್ಟಿಯಾಗಿದೆ. ಇದೆಲ್ಲವನ್ನು ಪರಿಗಣಿಸಿ ನೀರು ಖಾಲಿಯಾದ ನಂತರ ಒಣಗಿದಾಗ ಅದು ಬಿಳಿಯಾಗಿ ಕಾಣುತ್ತದೆ. ಈ ಬಿಳಿ ಮಟ್ಟ ಏನು? ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೀರಿ. ಇದನ್ನು ಉಪ್ಪು ಎಂದು ಕರೆಯಲಾಗುತ್ತದೆ. ಅವೆಲ್ಲವೂ ನೆಲದಲ್ಲಿ ಕಂಡುಬರುತ್ತವೆ. ನೆಲದ ಒಣಗಿದ 3 ದಿನಗಳ ನಂತರ ಮೇಲಿನ ಹಂತವು ಬಿಳಿಯಾಗಿ ಕಾಣುತ್ತದೆ. ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು ಅನಿವಾರ್ಯವಲ್ಲ. ಅಗತ್ಯವಿರುವಷ್ಟು ಮಾತ್ರ ನೀಡಬೇಕು. ಹೆಚ್ಚು ಕೊಟ್ಟು ಭೂಮಿಯನ್ನು ಹಾಳು ಮಾಡುತ್ತಿದ್ದೇವೆಯೇ ಹೊರತು ಏನೂ ಪ್ರಯೋಜನವಾಗುತ್ತಿಲ್ಲ. ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತನು ಕೃಷಿಯತ್ತ ನೋಡಬೇಕು ಮತ್ತು ಅವನು ಏನು ಮಾಡಬೇಕು ಈಗ ಅರ್ಥ ಮಾಡಿಕೊಳ್ಳಬೇಕು. ಕೃಷಿ ಮಾಡುವಾಗ ಕೃಷಿಯಲ್ಲಿ ಏನು ಮಾಡಬೇಕು ಎಂದು ನೋಡಿ. ಜಮೀನು ನೋಡಿಕೊಂಡು ಕೃಷಿ ಮಾಡಬೇಕು. ಮಣ್ಣನ್ನು ನೋಡಿಯೇ ಬೇಸಾಯ ಆರಂಭಿಸಬೇಕು. ಬೀಜ ಅಥವಾ ರಸಗೊಬ್ಬರಗಳನ್ನು ನೋಡಿ ಅಥವಾ ಇತರ ರೈತರನ್ನು ನೋಡಿ ಕೃಷಿ ಮಾಡಬಾರದು. ನಮಗೆ ಮುಖ್ಯವಾದ ಮಣ್ಣನ್ನು ಪರಿಗಣಿಸಿ ಕೃಷಿ ಮಾಡಬೇಕು. ಸಸ್ಯವು ಮುಖ್ಯವಾಗಿದೆ. ಭೂಮಿಯನ್ನು ಹೃದಯದಂತೆ ಅರ್ಥ ಮಾಡಿಕೊಂಡು ಕೃಷಿ ಮಾಡಬೇಕು. ಇದು ಸಂಭವಿಸಿದಾಗಲೆಲ್ಲ ನಿಮ್ಮ ಹೂಡಿಕೆಗಳು ಕಡಿಮೆಯಾಗುತ್ತವೆ. ನಾವು ನಮ್ಮ ಜಮೀನಿನಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯುವುದರಿಂದ ಯಾವುದೇ ಭೂಮಿ ಆರೋಗ್ಯಕರವಾಗಿ ಉಳಿಯುತ್ತದೆ ಮತ್ತು ಉತ್ತಮ ಇಳುವರಿ, ಉತ್ತಮ ಗುಣಮಟ್ಟದ ಇಳುವರಿಯನ್ನು ನೀಡುತ್ತದೆ. ಇದು ಸಂಭವಿಸಿದಲ್ಲಿ ನೀವು ಪ್ರಯೋಜನ ಪಡೆಯುತ್ತೀರಿ. ನಮ್ಮ ಕೃಷಿ ಲಾಭದಾಯಕವಾಗಲಿದೆ. ನೀವು ಯೋಚಿಸಿದರೆ ಈ ಬದಲಾವಣೆ ಏಕೆ? ನಾನೇಕೆ ಚಿಂತಿಸಬೇಕು? ಭೂಮಿ ಏನೇ ಇರಲಿ ನಾನು ಯಾಕೆ ಕಾಳಜಿ ವಹಿಸಬೇಕು? ನಾವು ಹೀಗೆಯೇ ಕೃಷಿಯನ್ನು ಮುಂದುವರಿಸಿದರೆ ನಾವು ಮಾಡುತ್ತೇವೆ. ಕೃಷಿ ಅಥವಾ ಅದನ್ನು ಕೊಯ್ಲು ಮಾಡಲು ಸಾಧ್ಯವಾಗುವುದಿಲ್ಲ. ಇದನ್ನೆಲ್ಲ ಈಗ ನೋಡುತ್ತಿದ್ದೇನೆ. ಭತ್ತದ ಮೇಲೆ ಅದು 40 ಚೀಲಗಳಿಗೆ ಬೀಳಲು ಪ್ರಾರಂಭಿಸಿತು. ಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಆದರೆ ಭತ್ತದ ಇಳುವರಿ ಕಡಿಮೆಯಾಗುತ್ತಿದೆ. ಈ ವರ್ಷ ಅನೇಕ ಜನರು ಅತಿವೃಷ್ಟಿಯಿಂದ 20 ರಿಂದ 25 ಚೀಲ ಇಳುವರಿ ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಕೇವಲ ಅತಿವೃಷ್ಟಿ ಎಂಬುದು ನನ್ನ ನಂಬಿಕೆ. ಆದರೆ ಈ ಅನಿಶ್ಚಿತ ವಾತಾವರಣವನ್ನು ಸಹಿಸಲು ಶಕ್ತಿ ನೆಲದಲ್ಲಿ ಇರಬೇಕು. ಹಿಂದೆ ಅಂತಹ ಶಕ್ತಿ ಇತ್ತು, ಈಗ ಇಲ್ಲ. ಅಂತಹ ಲಕ್ಷಣಗಳು ಎಲ್ಲಿಂದ ಬರುತ್ತವೆ? ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ನಾವು ಆ ರೋಗ ಲಕ್ಷಣಗಳನ್ನು ಯಾವಾಗ ಪಡೆಯುತ್ತೇವೆ? ಈ ಎಲ್ಲ ರೋಗ ಲಕ್ಷಣಗಳನ್ನು ನಾವೇ ತೆಗೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದಲೇ ವಿಪರೀತ ಬಿಸಿಲು, ಅತಿವೃಷ್ಟಿಯಿಂದ ಪ್ರತಿಕೂಲ ವಾತಾವರಣ ನಿಧಾನವಾಗಿ ಬಂದರೂ ಬೆಳೆ ಸಹಿಸುವುದಿಲ್ಲ. ಅರ್ಥಾತ್ ಸಸ್ಯವು ಸೂಕ್ತವಲ್ಲದ ಪರಿಸರವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಎಲ್ಲಿಂದ ಪಡೆಯುತ್ತದೆ? ಅದು ಎಲ್ಲಿ ಸೋಂಕಿಗೆ ಒಳಗಾಗುತ್ತದೆ? ಇದು ನೆಲದಿಂದ ಮಾತ್ರ ಬರುತ್ತದೆ. ಮಣ್ಣಿನಲ್ಲಿ ಅಂತಹ ಲಕ್ಷಣಗಳು ಕಾಣಿಸದಿದ್ದರೆ ಎಷ್ಟೇ ರಾಸಾಯನಿಕ ಬಳಸಿದರೂ ಏನೂ ಪ್ರಯೋಜನ. ಸಸ್ಯವು ಕೆಳಗಿನಿಂದ ಬೆಂಬಲವನ್ನು ಪಡೆಯಬೇಕು, ಮೇಲಿನಿಂದ ಅಲ್ಲ. ನಾವು ಎಷ್ಟೇ ಖರ್ಚು ಮಾಡಿದರೂ ಎಷ್ಟೇ ಬೆಂಬಲ ನೀಡಿದರೂ ಗಿಡದ ಬದುಕು ಸುಧಾರಿಸುವುದಿಲ್ಲ, ಹೊಲದ ರಕ್ಷಣೆ ಆಗುವುದಿಲ್ಲ. ಆದರೆ ಮೊದಲು ನಾವು ನಮ್ಮ ಚಿನ್ನದ ಭೂಮಿಯನ್ನು ರಕ್ಷಿಸಿಕೊಳ್ಳಬೇಕು. 30 ವರ್ಷಗಳ ಹಿಂದೆ ಅದು ಚಿನ್ನವಾಗಿತ್ತು, ಆದರೆ ಈಗ ಅದು ಕಟ್ಟುನಿಟ್ಟಾಗಿದೆ.
ಕಷ್ಟವಾಗಿ ಪರಿಣಮಿಸಿದೆ. ಇದು ಕಲ್ಲಿನಂತೆ ದಿನದಿಂದ ದಿನಕ್ಕೆ ಏಕಾಗ್ರತೆ ಹೆಚ್ಚಾದಂತೆ ನಮ್ಮ ಕೃಷಿ ಭೂಮಿ ಬೇಸಾಯಕ್ಕೆ ಅಯೋಗ್ಯವಾಯಿತು. ಪ್ರತಿಯೊಬ್ಬ ರೈತನಿಗೆ ಕೃಷಿ ಮಾಡುವ ಮೊದಲು ನಿಮ್ಮ ಜಮೀನು ನೋಡಿದ ನಂತರ ನೀವು ಕೃಷಿ ಮಾಡಬೇಕು. ಈ ಭಾಗದ ಹೆಸರು ಭೂಮಿ ಬಿಟ್ಟು ಬೇಸಾಯ, ಅರ್ಥಾತ್ ನಾವು ಬಿಟ್ಟುಕೊಟ್ಟಿದ್ದೇವೆ. ನಾವು ಭೂಮಿಯನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದೇವೆ. ನಾವು ಕೇವಲ ಗೊಬ್ಬರ ಎಂದು ಭಾವಿಸುತ್ತೇವೆ. ಬೀಜ ಬಿತ್ತಲು ಮಾತ್ರ ಭೂಮಿ ಇದೆ, ಇಲ್ಲ ಅದು ಅಲ್ಲ. ನೀವು ಒಂದು ಹಿಡಿ ಮಣ್ಣು ತೆಗೆದುಕೊಂಡರೆ ಮಣ್ಣು ಮಾತ್ರ ಬರುವುದಿಲ್ಲ. ಆ ಮಣ್ಣಿನಲ್ಲಿ ಲಕ್ಷಾಂತರ ಸೂಕ್ಷ್ಮಾಣುಜೀವಿಗಳು ವಾಸಿಸುತ್ತವೆ. ನಮ್ಮ ಸಸ್ಯಗಳನ್ನು ರೋಗಗಳಿಂದ ರಕ್ಷಿಸಲು ಜೀವನ ಪ್ರಕ್ರಿಯೆಗಳ ಸುಗಮ ಕಾರ್ಯ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮೂಲ ವ್ಯವಸ್ಥೆಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಒದಗಿಸಲು ನಮ್ಮ ಮಣ್ಣಿನಲ್ಲಿ ಲಕ್ಷಾಂತರ ಸೂಕ್ಷ್ಮಜೀವಿಗಳಿವೆ. ನಮ್ಮ ನಾಡಿನಲ್ಲಿ ಈಗ ಅವರ ಬದುಕು ದುಸ್ತರವಾಗಿದೆ. ಈಗ ಅವುಗಳ ಸಂಖ್ಯೆಗಳು, ಅದರ ಪುರಾವೆಗಳು ಕ್ಷೀಣಿಸುತ್ತಿವೆ ಮತ್ತು ದೊಡ್ಡ ಸಂಖ್ಯೆಗೆ ಕ್ಷೀಣಿಸಿದೆ. ಆ ಪರಿಸ್ಥಿತಿಗೆ ಬಂದಿದ್ದೇವೆ. ಕೆಲವು ವರ್ಷಗಳ ನಂತರ ಮಣ್ಣಿನಲ್ಲಿ ಯಾವುದೇ ಸೂಕ್ಷ್ಮಾಣುಜೀವಿಗಳು ಉಳಿಯುವುದಿಲ್ಲ. ಅವರು ಇನ್ನು ಮುಂದೆ ಬದುಕಲು ಅವಕಾಶವನ್ನು ಹೊಂದಿರುವುದಿಲ್ಲ. ಏಕೆಂದರೆ ಅವು ಬದುಕಲು ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳ ಅಗತ್ಯವಿದೆ. ಗಾಳಿ ಬೇಕು, ಇದೆಲ್ಲ ಆಗಬಾರದು. ಹೀಗೆ ಮಾಡಿದೆವು. ಹಾಗಾಗಿ ನೆಲದಲ್ಲಿ ಮೃದುತ್ವ ಇರಬೇಕು. ಮಣ್ಣಿನಲ್ಲಿ ಉತ್ತಮ ಪ್ರಮಾಣದ ಸಾವಯವ ಪದಾರ್ಥಗಳು ಇರಬೇಕು. ಮಣ್ಣಿನಲ್ಲಿ ಅನೇಕ ರೀತಿಯ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಬೆಳೆಯಬೇಕು. ಇದೆಲ್ಲವನ್ನು ಹೊಂದಲು ನಾವು ರಾಸಾಯನಿಕ ಗೊಬ್ಬರಗಳತ್ತ ನೋಡಬೇಕಾಗಿಲ್ಲ. ಅದರ ಮೇಲಿನ ಹೂಡಿಕೆಯನ್ನು ಕಡಿಮೆ ಮಾಡುವ ಮೂಲಕ ಅದನ್ನು ಅಗತ್ಯವಿರುವಷ್ಟು ಮಾತ್ರ ಬಳಸಬೇಕು. ನಾವು ಮತ್ತೆ ಸಾವಯವ ಗೊಬ್ಬರಗಳನ್ನು ಬಳಸಲು ಪ್ರಾರಂಭಿಸಬೇಕು. ತುಂಬಾ ಗೊಬ್ಬರ ಹಾಕಿದರೆ ಏನಾಗುತ್ತದೆ? 20ರಿಂದ 30 ಟನ್ಗಳನ್ನು ಸೇರಿಸಿದರೂ ಏನೂ ಆಗುವುದಿಲ್ಲ. ಏಕೆಂದರೆ ಒಂದಾನೊಂದು ಕಾಲದಲ್ಲಿ ನಿಮ್ಮ ಜಮೀನು ಸದೃಢವಾಗಿತ್ತು. ಹಾಗಾಗಿ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಿದರೂ ಉತ್ತಮ ಇಳುವರಿ ಬರುತ್ತಿತ್ತು. ಆದರೆ ಈ ಭೂಮಿಯು ಅಧಿಕಾರವನ್ನು ಕಸಿದುಕೊಳ್ಳಲಾಯಿತು. ನೆಲದಲ್ಲಿ ಇದ್ದ ಒಳ್ಳೆ ಗುಣಗಳು ಮಾಯವಾದವು. ಆ ಗುಣಗಳೆಲ್ಲವನ್ನೂ ನೀವೇ ತೆಗೆದುಬಿಟ್ಟೇ ಹಾಳು ಮಾಡಿದೆ. ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಅವಲಂಬಿಸಿ ಸಾವಯವ ಗೊಬ್ಬರಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದೆ. ನಾವು ಭೂಮಿಯ ಎಲ್ಲಾ ವೈಶಿಷ್ಟ್ಯಗಳನ್ನು ನಾಶಪಡಿಸಿದ್ದೇವೆ. ಹಮಿಗಳಿಂದ ನಮ್ಮ ಜಮೀನುಗಳು ಹಾಳಾಗಿ ವ್ಯವಸಾಯ ದುಸ್ತರವಾಯಿತು. ಕೊನೆಯಲ್ಲಿ ನಮಗೆ ಏನು ಸಿಕ್ಕಿತು? ಕಲುಷಿತ ಆಹಾರ, ಕಲುಷಿತ ಪರಿಸರ, ಕಲುಷಿತ ನೀರು. ಇದಷ್ಟೇ ಅಲ್ಲ, ಕಡಿಮೆ ಇಳುವರಿ ಸಿಗುತ್ತಿದೆ. ಇದೆಲ್ಲವೂ ನಡೆಯುತ್ತಿದೆ. ಈ ಆಧುನಿಕ ಜಗತ್ತಿನಲ್ಲಿ, ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದ ಈ ಜಗತ್ತಿನಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಉಳಿದಿರುವುದು ಇಷ್ಟೇ. ಆದರೆ ಇದೆಲ್ಲದರಿಂದ ಹೊರಬರಬೇಕು. ಹೊರಬರಲು ಸಾವಯವ ಗೊಬ್ಬರದ ಬಳಕೆಯನ್ನು ಪುನರಾರಂಭಿಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಬೇಕು. ಹಾಗಾಗಿ ಈ ಶೀರ್ಷಿಕೆಯಲ್ಲಿ ನಾವು ಭೂಮಿಯ ಗುಣಲಕ್ಷಣಗಳ ಬಗ್ಗೆ ಹೇಳಿದ್ದೇವೆ. ನಾವು ಬೆಳೆ ಬೆಳೆಯಬೇಕು. ನಮಗೆ ಬೆಳೆ ಬರಬೇಕಾದರೆ ಮೊದಲು ನಮ್ಮ ಜಮೀನು ಆ ಬೆಳೆಗೆ ಯೋಗ್ಯವಾಗಿದೆಯೇ ಇಲ್ಲವೋ ಎಂಬುದನ್ನು ನೋಡಬೇಕು. ಅಂತಹ ಗುಣಲಕ್ಷಣಗಳು ನಮ್ಮ ನೆಲದಲ್ಲಿ ಇರುವುದನ್ನು ನೋಡಬೇಕು. ಇದಕ್ಕೆ ಬಂಡವಾಳ ಹೆಚ್ಚಿದರೂ ರಾಸಾಯನಿಕ ಗೊಬ್ಬರದ ಬದಲು ಸಾವಯವ ಗೊಬ್ಬರಕ್ಕೆ ಖರ್ಚು ಕಡಿಮೆ ಮಾಡಬೇಕು. ಖಂಡಿತವಾಗಿಯೂ ನಾವು ಮತ್ತೆ 30 ವರ್ಷಗಳ ಹಿಂದಿನ ಯೋಗ್ಯ ಭೂಮಿ 5 ವರ್ಷಗಳಲ್ಲಿ ಸಿಗಲಿದೆ. ಪ್ರತಿಯೊಬ್ಬ ರೈತ ಬಂಧು ಆದ್ದರಿಂದ ಪ್ರತಿದಿನ ಸಾವಯವ ಗೊಬ್ಬರಗಳು, ಸಾವಯವ ನಿಯಂತ್ರಕಗಳು ಇವೆಲ್ಲವನ್ನೂ ಬಳಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಗಣನೀಯವಾಗಿ ಕಡಿಮೆ ಮಾಡಿ, ಆಗ ಮಾತ್ರ ನಮ್ಮ ಭೂಮಿ ಉತ್ತಮ ಫಲವತ್ತತೆ ಇರುತ್ತದೆ. ಎಲ್ಲ ರೋಗ ಲಕ್ಷಣಗಳು ಮತ್ತೆ ನೆಲದಲ್ಲಿ ಗೋಚರಿಸುತ್ತವೆ. ನಮ್ಮ ಹೊಲಗಳು ಸುರಕ್ಷಿತವಾಗಿರುತ್ತವೆ ಮತ್ತು ನಾವು ಸುರಕ್ಷಿತವಾಗಿರುತ್ತೇವೆ. ಇವೆಲ್ಲವುಗಳಿಂದ ನಾವು ಈ ತೀರ್ಮಾನಕ್ಕೆ ಬರುತ್ತೇವೆ: ನೀವು ಭೂಮಿಯನ್ನು ರಕ್ಷಿಸಿದರೆ ಅದು ನಿಮ್ಮನ್ನು ರಕ್ಷಿಸುತ್ತದೆ. ಪ್ರತಿಯೊಬ್ಬ ರೈತ ನಮ್ಮ ಭೂಮಿಯೊಂದಿಗೆ ಅನುಚಿತವಾಗಿ ವರ್ತಿಸಲು ಸಾಧ್ಯವಿಲ್ಲ. ನಮ್ಮ ಭೂಮಿ ಹಾಳಾದರೆ ನಮ್ಮ ಜೀವನವು ಹಾಳಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಭೂಮಿಯನ್ನು ಬಿಟ್ಟು ಬದುಕದೆ ಕೃಷಿ ಮಾಡಬೇಕು. ಭೂಮಿ ಮತ್ತು ಅದರ ಗುಣಲಕ್ಷಣಗಳನ್ನು ನೋಡಿಕೊಂಡು ಬೇಸಾಯ ಮಾಡಬೇಕು. ಪ್ರತಿಯೊಬ್ಬ ರೈತರು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ
ಕೃಷಿ ಭೂಮಿಯಿಂದ ಆರಂಭವಾಗಬೇಕು. ಬೀಜ ಅಥವಾ ಗೊಬ್ಬರದಿಂದಲ್ಲ, ಜಮೀನು ನೋಡಿಕೊಂಡು ಬೇಸಾಯ ಆರಂಭಿಸಬೇಕು. ಆದ್ದರಿಂದ ಈ ಶೀರ್ಷಿಕೆಯಲ್ಲಿ ನಾವು ಇದನ್ನು ಕಲಿತಿದ್ದೇವೆ. ಮುಂದಿನ ಶೀರ್ಷಿಕೆಯಲ್ಲಿ ಮಣ್ಣಿನಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇರಬೇಕು, ಸಸ್ಯಕ್ಕೆ ಯಾವ ಪೋಷಕಾಂಶವು ಯಾವ ಪ್ರಮಾಣದಲ್ಲಿ ಬೇಕು, ರಾಸಾಯನಿಕ ಗೊಬ್ಬರವನ್ನು ಎಷ್ಟು ಬಳಸಬೇಕು ಎಂದು ನಮಗೆ ತಿಳಿಯುತ್ತದೆ. ಈ ಶೀರ್ಷಿಕೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಧನ್ಯವಾದ. ಪ್ರತಿಯೊಬ್ಬ ರೈತ ಬಂಧು ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗುವ ಮೂಲಕ ಅಧಿಸೂಚನೆಗಳನ್ನು ಪಡೆಯಲು ಬೆಲ್ ಐಕಾನ್ ಒತ್ತಿರಿ. ನಿಮ್ಮ ಅನುಮಾನಗಳು ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಳುಹಿಸಿ. ಅವರ ಪರಿಹಾರ ಕಂಡುಕೊಳ್ಳಲಾಗುವುದು. ಅನ್ನಪೂರ್ಣ ಅಗ್ರಿಸ್ಪೇಸ್ ಬಗ್ಗೆ ಪ್ರತಿಯೊಬ್ಬ ರೈತರಿಗೂ ಇತರ ರೈತರಿಗೂ ಹೇಳಿ. ನಮ್ಮ ಮಾಹಿತಿಯನ್ನು ನೀವು ನಂಬಿದರೆ 10 ಜನರನ್ನು ಹೆಸರಿಸಿ. ಧನ್ಯವಾದ.